ಎಲ್ರಿಗೂ ನಮಸ್ಕಾರ ರೀ. ಟಾಟಾ IPLನ 10ನೇ ಪಂದ್ಯದಲ್ಲಿ UP ವಾರಿಯರ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿದ್ವಿ ನೋಡ್ರಿ. ಈ ಪಂದ್ಯದಾಗ UP ವಾರಿಯರ್ಸ್ ಮುಂಬೈ ತಂಡದ ವಿರುದ್ಧ 22 ರನ್ಗಳಿಂದ ಗೆದ್ದುಕೊಂಡಿದ್ ನೋಡ್ರಿ. ಹಿಂಗಾಗಿ ಎರಡು ತಂಡಗಳು ತಲಾ 5 ಪಂದ್ಯಗಳನ್ನು ಆಡ್ಯಾವ್ರಿ. 5 ಪಂದ್ಯಗಳಲ್ಲಿ ಮುಂಬೈ ಇಂಡಿಯನ್ಸ್ 3 ಪಂದ್ಯಗಳನ್ನು ಸೋತು 2 ಪಂದ್ಯಗಳನ್ನು ಗೆದ್ದು ಪಾಯಿಂಟ್ ಪಟ್ಟಿಯಲ್ಲಿ 2ನೇ ಸ್ಥಾನದಾಗದಾರಿ. ಅದೇ ರೀತಿ UP ವಾರಿಯರ್ಸ್ ಪಾಯಿಂಟ್ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದ್ದೀರಿ. ತಾನು ಆಡಿರುವ 5 ಪಂದ್ಯಗಳಲ್ಲಿ UP ವಾರಿಯರ್ಸ್ 3 ಪಂದ್ಯಗಳನ್ನು ಸೋತು 2 ಪಂದ್ಯಗಳನ್ನು ಗೆದ್ದು ಪಾಯಿಂಟ್ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಕಾರಣ ಮುಂಬೈ ಇಂಡಿಯನ್ಸ್ ಮತ್ತು UP ವಾರಿಯರ್ಸ್ ತಂಡಗಳು ಸಹ ತಲಾ 4 ಅಂಕಗಳನ್ನು ಪಡೆದುಕೊಂಡಿದ್ದವರು. ಹಿಂಗಿದ್ರು ಸಹ ಅಂಕ ಪಟ್ಟಿಯಲ್ಲಿ ಏರಿಳಿತ ಕಂಡಿದ್ದಾರೆ ಎರಡು ತಂಡಗಳು. ಕಾರಣ ರನ್ ರೇಟ್ ಆಧಾರದ ಮೇಲೆ ಎರಡು ತಂಡಗಳು ಕ್ರಮವಾಗಿ ಮುಂಬೈ ಇಂಡಿಯನ್ಸ್ 2ನೇ ಸ್ಥಾನ ಮತ್ತು UP ವಾರಿಯರ್ಸ್ ತಂಡ 4ನೇ ಸ್ಥಾನವನ್ನು ಪಡೆದುಕೊಂಡವ್ರಿ. ಮೊದಲನೇ ಸ್ಥಾನದಲ್ಲಿ ಇರುವುದು ನಮ್ಮ RCB ತಂಡ. ಹೌದ್ರಿ, ತಾನು ಆಡಿರುವ 3 ಪಂದ್ಯಗಳಲ್ಲಿ 3 ಪಂದ್ಯಗಳನ್ನು ಗೆದ್ದು 6 ಅಂಕಗಳನ್ನು ಕಲೆ ಹಾಕಿ RCB ತಂಡ ಏನ್ ಮಾಡಿದ್ರಿ, ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ರಿ. RCB ತಂಡ ಎಂದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಎದುರಿಸಲಿದೆ ನೋಡ್ರಿ. ಹಂಗಂದ್ರೆ ಈ ಪಂದ್ಯದಲ್ಲಿ ಗೆಲ್ಲುತ್ತದೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡ್ರಿ. ಮುಂಬೈ ಇಂಡಿಯನ್ಸ್ ಮತ್ತು UP ವಾರಿಯರ್ಸ್ ತಂಡಗಳ ನಡುವೆ ನಡೆದ ಪಂದ್ಯದಲ್ಲಿ ಹರ್ಮನ್ ಪ್ರೀತ್ ಕೌರ್ ಅವರು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದಾರೆ. ಹಿಂಗಾಗಿ ಏನ್ ಮಾಡಿದ್ರಿ, UP ವಾರಿಯರ್ಸ್ ತಂಡ ತನ್ನ 20 ಓವರ್ಗಳಲ್ಲಿ 8 ವಿಕೆಟ್ ಗಳನ್ನು ಕಳೆದುಕೊಂಡು 187 ರನ್ಗಳನ್ನು ಪೇರಿಸಿದ್ರಿ. UP ವಾರಿಯರ್ಸ್ ತಂಡದ ಇನ್ನಿಂಗ್ಸ್ ನಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು ನೋಡ್ರಿ UP ವಾರಿಯರ್ಸ್ ತಂಡದ ಕ್ಯಾಪ್ಟನ್ ಮ್ಯಾಗ್ ಲೆನಿಂಗ್ ಅವರು. ಹೌದು, ಅವರು ಮತ್ತು ಆಸ್ಟ್ರೇಲಿಯಾದ ಆಟಗಾರ್ತಿ ಪೊಯಿಬ್ ಲಿಚ್ಫೀಲ್ಡ್ ಅವರು ಸಹ ಏನ್ ಮಾಡಿದ್ರಿ, ಭರ್ಜರಿಯಾದ ಅರ್ಧಶತಕವನ್ನು ಗಳಿಸಿದ್ ನೋಡ್ರಿ. ಈ ಇಬ್ಬರು ಆಟಗಾರ್ತಿಯರ ಅಬ್ಬರದಿಂದ ಏನ್ ಮಾಡಿದ್ರಿ, ಬೃಹತ್ ಮೊತ್ತವನ್ನು ಕಲೆ ಹಾಕಿದ್ರಿ, ಅದು UP ವಾರಿಯರ್ಸ್. ಹಿಂಗಾಗಿ UP ವಾರಿಯರ್ಸ್ ಏನ್ ಮಾಡಿದ್ರಿ, 8 ವಿಕೆಟ್ ಗಳನ್ನು ಕಳೆದುಕೊಂಡು 187 ರನ್ಗಳನ್ನು ಪೇರಿಸಿದ್ರಿ. 188 ರನ್ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ಮುಂಬೈ ಇಂಡಿಯನ್ಸ್ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ಗಳನ್ನು ಕಳೆದುಕೊಂಡು 165 ರನ್ಗಳನ್ನು ಪೇರಿಸಿದೆ. ಹಿಂಗಾಗಿ 22 ರನ್ಗಳಿಂದ ಏನ್ ಮಾಡಿದ್ರಿ, UP ವಾರಿಯರ್ಸ್ ತಂಡದ ವಿರುದ್ಧ ಸೋಲನ್ನು ಅನುಭವಿಸಿದ್ರಿ ಮುಂಬೈ ಇಂಡಿಯನ್ಸ್ ತಂಡ. ಮುಂಬೈ ಇಂಡಿಯನ್ಸ್ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಗಳು ಬಹುಬೇಗನೆ ವಿಕೆಟ್ ಅನ್ನು ಒಪ್ಪಿಸಿದ್ರಿ. ಹಿಂಗಾಗಿ ಏನ್ ಮಾಡ್ತೀರಿ, ಮುಂಬೈ ಇಂಡಿಯನ್ಸ್ ತಂಡ ಗೆಲುವಿನ ಹಾದಿಯನ್ನು ತುಂಬಾನೇ ಕಠಿಣ ಮಾಡಿಕೊಂಡಿದ್ರಿ. ಮುಂಬೈ ತಂಡವು ಸಂಕಷ್ಟದಲ್ಲಿದ್ದಾಗ ಮುಂಬೈ ತಂಡಕ್ಕೆ ಬ್ಯಾಟಿಂಗ್ ನಲ್ಲಿ ಆಸರೆಯಾಗಿದ್ದು ಅಮೆಲಿಯಾ ಕರ್ ಮತ್ತು ಅಮನ್ಜೋತ್ ಕರ್ ಅವರು. ಈ ಇಬ್ಬರು ಆಟಗಾರ್ತಿಯರು 45 ಎಸೆತಗಳಲ್ಲಿ 83 ರನ್ಗಳನ್ನು ತಂದುಕೊಟ್ಟರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ. ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕೊನೆಯ 2 ಓವರ್ಗಳಲ್ಲಿ 37 ರನ್ಗಳ ಅವಶ್ಯಕತೆ ಇತ್ತು. 19ನೇ ಓವರ್ ಎಸೆಯಲು ಬಂದ UP ವಾರಿಯರ್ಸ್ ತಂಡದ ಬೌಲರ್ ಶಿಖಾ ಪಾಂಡೆ ಅವರು ಕೇವಲ 3 ರನ್ಗಳನ್ನು ಬಿಟ್ಟುಕೊಟ್ಟರು. ಹಿಂಗಾಗಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕೊನೆಯ ಓವರ್ ನಲ್ಲಿ 34 ರನ್ಗಳ ಅವಶ್ಯಕತೆ ಇದ್ರು ಮುಂಬೈ ಇಂಡಿಯನ್ಸ್ ತಂಡ ಗೆಲ್ಲಲು. ಆದರೆ ಕೊನೆಯ ಓವರ್ ನಲ್ಲಿ ದೀಪ್ತಿ ಶರ್ಮಾ ಅವರು ಕೇವಲ 11 ರನ್ಗಳನ್ನು ಬಿಟ್ಟುಕೊಟ್ಟು UP ವಾರಿಯರ್ಸ್ ತಂಡಕ್ಕೆ 22 ರನ್ಗಳ ಗೆಲುವನ್ನು ತಂದುಕೊಟ್ಟರು. ಸತತವಾಗಿ ಈ ಸೀಸನ್ ನಲ್ಲಿ 2026ರ ಸೀಸನ್ ನಲ್ಲಿ ಮುಂಬೈ ತಂಡದ ವಿರುದ್ಧ 2 ಪಂದ್ಯಗಳನ್ನು ಆಡಿರುವ UP ವಾರಿಯರ್ಸ್ ತಂಡ 2 ಪಂದ್ಯಗಳನ್ನು ಸಹ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಗೆದ್ದುಕೊಂಡಿದೆ. ಈ ಪಂದ್ಯದಲ್ಲಿ ಬ್ಯಾಟಿಂಗ್ ನಲ್ಲಿ ಅತ್ಯದ್ಭುತವಾದ ಪ್ರದರ್ಶನವನ್ನು ನೀಡಿದ UP ವಾರಿಯರ್ಸ್ ತಂಡದ ನಾಯಕಿ ಮ್ಯಾಗ್ ಲೆನಿಂಗ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು. ಇದು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರ.